ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಆಯಿಲ್ನ ಮಾಡ್ತಾಯಿದ್ದೀನಿ ನೋಡಿ. ನಾವು ಯಾವಾಗಲೂ ಮನೇಲೇ ನಾನು ಆಯಿಲ್ ತಗೊಂಡು ಬಂದು ಅದಕ್ಕೊಂದಿಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಸೇರಿಸ್ಕೊಂಡು ಎಣ್ಣೆನ ಮಾಡ್ಕೊಳ್ತಾ ಇರ್ತೀನಿ. ಇದಕ್ಕೆ ಮೊದಲಿಗೆ ನಾನು ನೋಡಿ ನಾನು ಹೆಚ್ಚು ಕಡಿಮೆ ಒಂದು 3 ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಳ್ಳೆಣ್ಣೆ 1 ಲೀಟರ್, ಮತ್ತು ಪ್ಯೂರ್ ಕೊಬ್ಬರಿ ಎಣ್ಣೆ 1 ಲೀಟರ್, ಹರಳೆಣ್ಣೆ 1 ಲೀಟರ್, ಇಷ್ಟನ್ನು ಹಾಕ್ಕೊಂಡು ನಾನು ಮತ್ತು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ನೋಡಿ. ಯಾಕೆಂದರೆ ನಾನು ಇದನ್ನು ವೀಡಿಯೋ ಮಾಡೋ ಇಷ್ಟು ಇದಿರಲಿಲ್ಲ, ಆದರೂ ಕೂಡ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ನಮಗಂತೂ ತುಂಬಾ ಯೂಸ್ ಆಗಿರೋದ್ರಿಂದ ಇನ್ನೊಂದಷ್ಟು ಜನಕ್ಕೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಇಷ್ಟು ಎಣ್ಣೆನ ನಾನು ಒಟ್ಟಿಗೆ ಸುರಿದಿದ್ದೀನಿ, ಸ್ವಲ್ಪ ಕಾಯ್ತಾ ಇರಲಿ. ಅಷ್ಟರಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿರೋದು ಏನೆಲ್ಲ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಒಂದು 1/4 kg ಅಷ್ಟು ನೆಲ್ಲಿಕಾಯಿ ತೊಗೊಂಡು ಬಂದು ನೀಟಾಗಿ ವಾಶ್ ಮಾಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಣ್ಣೆ ಆಲ್ರೆಡಿ ಕಾದಿದೆ ನೋಡಿ. ಇದನ್ನು ಸೇರಿಸ್ಕೊಡ್ತಾಯಿದ್ದೀನಿ. ಇದು ಬಂದು ಅಲಿವೇರಾ, ಲೋಳೆ ಸರ ಅಂತ ಹೇಳ್ತಾರೆ, ಮತ್ತು ಅಲಿವೇರಾ. ಇದನ್ನು 2 ಉದ್ದ ಇರೋದು 2 ತಗೊಂಡು ಈ ರೀತಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಸ್ವಲ್ಪ ವಾಶ್ ಮಾಡಿ ಕ್ಲೀನಾಗಿ ಒರೆಸ್ಕೊಂಡು ಆನಂತರ ಕಟ್ ಮಾಡಿ ಹಾಕ್ಕೊಳ್ಳಿ ನೋಡಿ. ಆಲ್ರೆಡಿ ನೊರೆ ಬರುತ್ತೆ, ಹಾಗಾಗಿ ದೊಡ್ಡ ಒಂದು ಪಾತ್ರೆನ ಇಟ್ಕೋಬೇಕು ನೋಡಿ. ನಾನು ಇಷ್ಟು ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದೀನಿ ನೋಡು ಪುಟ, ನೊರೆ ಹೆಂಗೆ ಬರ್ತಿದೆ ಅಂತ. ಚಿಕ್ಕದು ಮಡಗ್ತಿದ್ದಲ್ಲ ನೋಡಿ. ಇದು ಬಂದು ಸಣ್ಣ ಈರುಳ್ಳಿ ಬರ್ತಲ್ಲ, ಇದನ್ನು ತಗೊಂಡು ಈ ರೀತಿ ಸ್ವಲ್ಪ ಜಜ್ಕೊಂಡಿದ್ದೀನಿ. ಇಲ್ಲಿ ಬಂದು ಒಂದು 1/4 kgಗೂ ಜಾಸ್ತಿ ಇದೆ. ಇದನ್ನು ಕೂಡ ಸೇರಿಸ್ಕೊಳ್ತಾಯಿದ್ದೀನಿ ನೋಡಿ. ದೊಡ್ಡ ಪಾತ್ರೆನ ಇಟ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಇದು ಫುಲ್ಲು ಸುರಿದೋಗ್ಬಿಡುತ್ತೆ. ಸ್ಲೋ ಉರಿ ಇಟ್ಟಿದ್ದೀನಿ ಇವಾಗ, ಇದು ಉಪ್ಪು ಬಂದು ಸುರಿಯುತ್ತದೆ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೂ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಬನ್ನಿ ನೋಡಿ. ಇದು ಬಂದು ಟೀ ಪುಡಿ, 1 ಬೌಲು ಟೀ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಕೆಮಿಕಲ್ ಬೆರೆಸಿರೋದು ಅದು ಇದು ಆ ಥರ ಎಲ್ಲ ಹಾಕ್ಬೇಡಿ, ಮಾಮೂಲಿ ನ್ಯಾಚುರಲ್ ಇರೋ ಟೀ ಪುಡಿನ ಸೇರಿಸ್ಕೊಳ್ಳಿ ನೋಡಿ. ಇಲ್ಲಿ ಕಪ್ಪು ಜೀರಿಗೆ ನಾನು ಹಾಕೋದು ವೀಡಿಯೋ ಆನ್ ಮಾಡೋದೇ ಮರ್ತಿಬಿಟ್ಟೆ. ಕಪ್ಪು ಜೀರಿಗೆ ಒಂದು 50 ಗ್ರಾಮಷ್ಟು ಕಪ್ಪು ಜೀರಿಗೆನ ಹಾಕ್ಕೊಳ್ತಾಯಿದ್ದೀನಿ. ಸಿಗುತ್ತೆ, ಎಲ್ಲ ಕೂಡ ಸಿಗುತ್ತೆ. ಇವಾಗ ಮೆಂತ್ಯ, ಒಂದು 1/4 kg ಅಷ್ಟು ಮೆಂತ್ಯನ ಸೇರಿಸ್ಕೊಳ್ಳೋಣ. ಮೆಂತ್ಯ ತುಂಬಾ ಮುಖ್ಯ. ಮೆಂತ್ಯ ನೀವು ಎಷ್ಟು ಹಾಕ್ತೀರೋ ಅಷ್ಟು ಕೂಡ ತುಂಬಾ ಬೆನಿಫಿಟ್ ಇದೆ ನಮಗೆ. ಇನ್ನೂ ಬೇಕು ಇನ್ನು ಮೆಂತ್ಯ ಬೇಕು ನೋಡಿ. ಮೆಂತ್ಯ ಹಾಕ್ಕೊಂಡಿದ್ದೀನಿ ಇವಾಗ. ಮೆಂತ್ಯ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ. ಇದು ನೋಡಿ ರೋಸ್ಮೆರಿ ಅಂತಾನೆ ಇದ್ರೆ ಹೆಸರು. ಇದು ರೋಸ್ಮೆರಿ, ಅದು ಭೃಂಗರಾಜ್. ಇದು ಭೃಂಗರಾಜ್ ನೋಡಿ. ನಾನು ಇದು ಆನ್ಲೈನ್ ತರಿಸಿರೋದು. ಎಲ್ಲಿ ಸಿಗುತ್ತಪ್ಪ ಇದು? ಅಮೆಝಾನ್, ಫ್ಲಿಪ್ಕಾರ್ಟ್. ಅಲ್ಲಿಂದ ತಂದಿರೋದು. ಇದೊಂದೇ ದಿನಕ್ಕೆ ಬರಲ್ಲ ಅಲ್ವಾ ಬುಕ್ ಮಾಡಿದಾಗ? ಅಂದರೆ ಔಟ್ ಆಫ್ ಸ್ಟಾಕ್ ಆಗಿದ್ರೆ ತಗೊಳ್ಳೋ ತಂದಿದ್ದೀನಿ. ನೋಡಿ ತರಿಸ್ಕೊಳ್ಳಿ. ಮತ್ತು ಇವಾಗ ರೋಸ್ಮೆರಿ ಇದನ್ನು ಹಾಕ್ಕೊಳ್ತಾಯಿದ್ದೀನಿ. ಅದು ಇನ್ನೂ ಒಂದಷ್ಟು ಸೊಪ್ಪುಗಳಿದೆ ನನ್ನ ಹತ್ರ, ತೋರಿಸ್ತೀನಿ. ವೀಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ, ತುಂಬ ಎಳೀತಾ ಇಲ್ಲ ನಾನು. ಮತ್ತು ಅಕ್ಕಿ ಕೂಡ ಹಾಕ್ಕೊಳ್ತಾಯಿದ್ದೀನಿ ನೋಡಿ. 150 ಗ್ರಾಮ್ ಅಕ್ಕಿ ಹಾಕ್ಕೊಳ್ತಾಯಿದ್ದೀನಿ. ಇದನ್ನು ಹಾಕ್ತೀನಿ ಇವಾಗ. ಅಕ್ಕಿ ಒಂದಿಷ್ಟು ಜನ ಏನೇನೋ ಮಾಡ್ತಾರೆ, ಇದನ್ನೆಲ್ಲ ರುಬ್ಬ ಹಾಕೋದು ಹೀಗೆಲ್ಲ ಮಾಡ್ತಾರೆ. ದಯವಿಟ್ಟು ಆಗಿ ಮಾಡಬೇಡಿ, ಆವಾಗ ಅದು ಎಣ್ಣೆ ಆಗೋಲ್ಲ, ಇನ್ನೇನೇನೋ ಆಗಿಬಿಡುತ್ತೆ ನೋಡಿ. ಇದು ಹೀಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇನ್ನೂ ಮೇನ್ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. ಇದರಲ್ಲಿ ಬಂದು ಬಿಳಿ ದಾಸವಾಳದ ಹೂವು, ದಾಸವಾಳದ ಎಲೆ, ಮತ್ತು ಕರಿಬೇವಿನ ಸೊಪ್ಪು, ಮೆಹಂದಿ ಸೊಪ್ಪು, ಬೇವಿನ ಸೊಪ್ಪು, ಒಂದೆಲೆ ಸೊಪ್ಪು, ನುಗ್ಗೆ ಸೊಪ್ಪು, ಪ್ರತಿಯೊಂದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ನೋಡಿ ನಾನು. ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡ್ತೀನಿ. ಇನ್ನೂ ಸ್ವಲ್ಪ ನುಗ್ಗೆ ಸೊಪ್ಪು ಹಾಕಬೇಕು. ಮತ್ತು ಇದನ್ನೆಲ್ಲ ಹಾಕ್ಬಿಡೋದು, ಸ್ವಲ್ಪ ಹೆಂಗೆ ಬೇಕು ಹಂಗೆ ಬೇಯಿಸ್ಕೊಡೋದಾದ್ರಂತೂ ಎಣ್ಣೆ ಕೂಡ ಹಾಳಾಗುತ್ತೆ. ನನಗಂತೂ ಇದು ನಾವು ಮಾಡಿಸ್ತಾರೆ ಎಣ್ಣೆ ಹೆಚ್ಚು ಕಡಿಮೆ ಒಂದು 6 ರಿಂದ 8 ತಿಂಗಳವರೆಗೂ ಬಂದಿತ್ತು ಹೋದ ಸರಿ. 1 ಇಯರ್ವರೆಗೂ ಇಟ್ಕೊಂಡ್ರು ಕೂಡ ಒಂದು ಸ್ಮೆಲ್ ಬರಲ್ಲ, ಏನಿಲ್ಲ. ತುಂಬಾ ಗಮ್ಮತ್ತ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಏನು ಮಾಡೋದು ಗೊತ್ತಾ, ನಾನು ಇವಾಗ ಏನು ತೋರಿಸಿದ್ದೀನಿ ಇದನ್ನೆಲ್ಲ ಹಾಕೋದು, ರುಬ್ಬೋದು, ಮತ್ತು ಅದನ್ನೆಲ್ಲಿ ಮಿಕ್ಸ್ ಮಾಡೋದು, ಅದೆಲ್ಲ ನಿಜ ಚೆನ್ನಾಗಿರಲ್ಲ. ನೀರು ಬಿಟ್ಕೊಂಡು ಹಂಗಾಗೋದು ಹಿಂಗೆಲ್ಲ ಆಗುತ್ತೆ. ಈಗ ನಾನು ಹೆಂಗೆ ಹಾಕಿದ್ದೀನಿ ಹೀಗೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಬೇಕು. ಇದೆಲ್ಲ ರಸ ಮತ್ತು ಇಳಿಯುತ್ತೆ. ಇಳಿದು ಅದೆಲ್ಲ ಸುಂಡಿ ಮತ್ತು ಇದೆಲ್ಲ ಡ್ರೈ ಆದಮೇಲೆ ಸೋರ್ಸ್ ತೆಗಿಬೇಕು. ಇದು ತುಂಬ ಹೆಚ್ಚು ಕಡಿಮೆ 1 ಅವರ್ ಟೈಮ್ ತಗೊಳುತ್ತೆ.
ತುಂಬ ನಿಧಾನದಿಂದಲೇ ನಾವು ಮಾಡಬೇಕು ಈ ಎಣ್ಣೆನ. ಹಾಕಮ್ಮ ನುಗ್ಗೆ ಸೊಪ್ಪು, ನಾನು ಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ ಇದಕ್ಕೆ. ಇವಾಗ ನೋಡಿ ಮಿಕ್ಸ್ ಮಾಡಿದ್ದೀವಲ್ವ, ಇವಾಗ ಇದೆಲ್ಲ ನೀಟಾಗಿ ಬೇಯಬೇಕು. ಯಾಕೆಂದರೆ ನಿಮಗೆ ಗೊತ್ತು ಶೈಲು ಹೇರ್ ಎಷ್ಟು ಹೋಗಿತ್ತು ಮತ್ತು ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಂದು ಕೂಡ ಹೇರ್ ಚೆನ್ನಾಗಿದೆ, ಮತ್ತು ಶೈಲುದು ಕೂದಲು ಬಂದಿರೋದಕ್ಕಿಂತ ಇರಲಿ ಆಮೇಲೆ ತೋರಿಸೆ ಗೊತ್ತಿರುತ್ತೆ, ವೀಡಿಯೋವಲ್ಲೆಲ್ಲ ನೋಡಿರ್ತಾರೆ ಬಿಡಮ್ಮ. ಮತ್ತು ತುಂಬ ಬ್ಲ್ಯಾಕ್ ಇದೆ, ಥಿಕ್ನೆಸ್ ಇದೆ, ತುಂಬ ಚೆನ್ನಾಗಿದೆ ಹೇರ್, ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೇಯಬೇಕು ಇದು. ತೋರಿಸ್ತೀನಿ ಈಗಿರೋದು ಯಾವ ಥರ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ ನಾನು. ಇಲ್ಲ ಜಾಸ್ತಿ ಉರಿಲೇ ಬೇಯಬೇಕು ಇದು, ಮೀಡಿಯಮ್ ಎಲ್ಲ ಮಾಡೋದೇ ಇಲ್ಲ. ಏನಮ್ಮ ನೋಡಿ ಶೈಲು ಹೇರ್ ಹೇಗಿದೆ ಈಗ ಅಂಥೇಳಿ. ಸ್ವಲ್ಪ ಕಟ್ ಮಾಡಿ, ನಾನು ಕಟ್ ಮಾಡಿದೆ, ಸ್ವಲ್ಪ ಉದ್ದ ಬಂದಿತ್ತು, ನಾನು ಸ್ವಲ್ಪ ಒಂದು ಸಮ ಇರಲಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ನೀವು ವೀಡಿಯೋವಲ್ಲಿ ಹೋಗಿ ಚೆಕ್ ಮಾಡಿ 1 ಇಯರ್ ಬ್ಯಾಕು ಶೈಲು ಹೇರ್ ಹೇಗಿದೆ, ಇವಾಗ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ಡೆಲಿವರಿ ಆದ್ಮೇಲೂ ಅಷ್ಟೊಂದು ಸಿಕ್ಕಿರಲಿಲ್ಲ. ಹೌದು. ಆಮೇಲೆ ಈ ಹೇರ್ ಆಯಿಲಿಂದ ಎಲ್ಲ ಹೇಳ್ತಾರೆ ನೋಡಿ, ಬಾಣಂತಿಯಲ್ಲಿ ಏರ್ ಫಾಲ್ ಆಗುತ್ತೆ, ಕೂದಲು ಬೆಳೆಯಲ್ಲ, ಹೋಗುತ್ತೆ ಅಂತ. ಶೈಲಿಗೆ ನೋಡಿ ಆ ಎಣ್ಣೆಯಿಂದ ಚೆನ್ನಾಗಿ ಬಂದಿದೆ, ಅದೇ ಖುಷಿ. ಅದಕ್ಕೋಸ್ಕರ ಮತ್ತೆ ಇವಾಗ ಎಲ್ಲ ತೊಗೊಂಡು ಬಂದು, ಆದರೂ ನಾನು ತಗೊಂಡು ಬಂದಿರೋ ಎಣ್ಣೆಗೇ ತುಂಬ ಇದೆ. ಇದೆಲ್ಲ ಪ್ಯೂರ್ ಇರೋದ್ರಿಂದ ಒಂದು ಎಷ್ಟು 3,000 ರೂಪಾಯಿ ಮೇಗಲೆ ಎಣ್ಣೆ ತಂದಿದ್ದೀನಿ. ಎಲ್ಲ ಒಳ್ಳೆ ಕ್ವಾಲಿಟಿ ಇದೆ, ಹಾಕಿ ದಯವಿಟ್ಟು. ಮತ್ತು ಯಾರೆಲ್ಲ ಗೀಝರ್ ನೀರನ್ನ ಸ್ನಾನ ಮಾಡ್ತೀರಾ ನಿಲ್ಲಿಸಿ, ಅದರಿಂದ ಡ್ಯಾಂಡ್ರಫ್ ಆಗ್ಬೋದು, ಮತ್ತು ಕೂದಲು ಉದುರೋದಾಗ್ಬೋದು, ಎಲ್ಲ ಆಗುತ್ತೆ. ನಾವೆಲ್ಲ ಏರ್ನ ಚೆನ್ನಾಗಿ ಕಾಪಾಡ್ಕೋಬೇಕು, ಇಲ್ಲಾಂದರೆ ಆಗಲ್ಲ. ಇವಾಗ ನಾವು ನಮ್ಮ ಮಕ್ಕಳಿಗೆಲ್ಲ ಈ ಥರ ಎಣ್ಣೆ ಮಾಡಿ ಹಚ್ಚೋದ್ರಿಂದ ಅವರು ಕೂದಲೆಲ್ಲ ಚೆನ್ನಾಗಿರುತ್ತೆ. ನಾವೇ ಹೆಂಗೆ ಬೇಕು ಹಂಗೆ ಸಿಕ್ಕದ ಎಣ್ಣೆನ ಹಚ್ಕೊಂಡು ಏನೋ ಮಾಡಿದ್ರೆ ಇರೋ ಕೂದಲು ಕೂಡ ಹಾಳಾಗುತ್ತೆ. ನನಗೆ ಭಯನೇ ಆಗ್ಬಿಟ್ಟಿತ್ತು, ಶೈಲು ಕೂದಲು ಈ ಥರ ಆಗೋಯ್ತಲ್ಲಪ್ಪ ಅಂತ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡಿದ್ದೆ ನಾನು. ಅವಾಗ ಇದೆಲ್ಲ ನಾನು ನಿಜ, ಇದೆಲ್ಲ ನಾನೇ. ಆಮೇಲೆ ಸೀಬೆ ಎಲೆ ಕೂಡ ಹಾಕಿದ್ದೀನಿ ನೋಡಿ, ನಾನು ಸೀಬೆ ಎಲೆ ಹಾಕಿದ್ದೀನಿ, ಒಂದೆಲೆ ಸೊಪ್ಪಿನ ಎಲೆ ಹಾಕಿದ್ದೀನಿ, ತೊಂಡೆ ಸೊಪ್ಪು ಎಲೆ ಹಾಕಿದ್ದೀನಿ, ವೀಳ್ಯದೆಲೆನೂ ಕೂಡ ಸೇರಿಸಿದ್ದೀನಿ ನಾನು ಇಲ್ಲಿಗೆ. ಮತ್ತು ನಾನೇ ಇದೆಲ್ಲ ಓನಾಗಿ ಇಂಗ್ರೀಡಿಯೆಂಟ್ಸ್ ಕಂಡುಹಿಡಿದು ಹಾಕ್ತಿರೋಂಥದ್ದು ಪುಟ. ಇದು ಯಾರ್ದು ಕೂಡ ನಾನು ಕಾಪಿ ಮಾಡಿಲ್ಲ, ನಾನೇ ಮಾಡ್ತಿರೋದು. ಹೌದು, ನಾನು ಹಾಕಿದ್ದೀನಿ. ಇದು ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಏನಮ್ಮ? ಹಾಂ, ಅದು ಹಾಕಿಲ್ಲ, ಹಾಕ್ಬಿಡಿ ಇವಾಗಲೇ. ತುಂಬ ಜನ ಕೇಳ್ಬೋದು ಇಷ್ಟಕ್ಕೆಲ್ಲ ಎಷ್ಟೆಷ್ಟು ಹಾಕಬೇಕು ಅಂತ. ಈಗ ನೋಡಿದ್ರಲ್ಲ ನಾನು ಎಷ್ಟೆಷ್ಟು ಹಾಕಿದ್ದೀನಿ ಅನ್ನೋದು. ಹಾಕು ಭೃಂಗರಾಜ್, ಅದು ಕೂಡ ಸೇರ್ಸೋಣ. ಹಾಕಮ್ಮ, ಹಾಕ್ಬಿಡಿಲ್ಲ. ಭೃಂಗರಾಜನು ಏರ್ ಗ್ರೋ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಂದರೆ ಆನ್ಲೈನ್ ಬಿಟ್ಟರೆ ತುಂಬ ರೇರ್ ಇದ್ದಿಲ್ಲ ಸಿಗೋದು. ಬೆಳೆಸೋಣ, ನಮ್ಮ ಮನೆಗೆ ಹೋಗ್ತೀವಲ್ಲ, ಹಾಂ ಬೆಳೆಸ್ತೀನಿ ಮನೇಲಿ ನಾನು. ನೋಡಿ ಇವಾಗ ಚೆನ್ನಾಗಿ ಬೇಯಲಿ. ಇದು ಯಾವುದಪ್ಪ ಆಯಿಲು? ಇದೆಲ್ಲ ನಾನು ತರಿಸಿರೋದು ಬೋಳಾಸಲ್ಲಿ. ಯಾವ ಬ್ರ್ಯಾಂಡ್ ಅಂತ ಅಲ್ಲೇ ಬೋಳಾಸ್. ನೋಡಿ ತರಿಸಿದ್ದೀನಿ ನಾನೆಲ್ಲನೇ ಎಣ್ಣೆಗಳನ್ನ. ಕೊಬ್ಬರಿ ಎಣ್ಣೆನೂ ಅಷ್ಟೇ, ಹರಳೆಣ್ಣೆನೂ ಅಷ್ಟೇ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಕಮ್ಮಿ ಇತ್ತಲ್ವ ಮಮ್ಮಿ? ಈ ಸಲ ಅಡಿಷ್ನಲ್ ಮಮ್ಮಿ ಅಡಿಷ್ನಲ್ ಆ್ಯಡ್ ಮಾಡಿದ್ದಾರೆ ಅಂತ ಎಕ್ಸ್ಟ್ರಾನ. ಒಳ್ಳೆ ಕ್ವಾಲಿಟಿ ಎಣ್ಣೆನೇ ಹಾಕಿದ್ದೀನಿ. ಇದು ತೋರಿಸ್ತೀನಿ ನೋಡಿ ಎಷ್ಟಿದೆ ಅಂತ, ನೀವೇ ನೋಡ್ಕೊಳ್ಳಿ. ಆಯಿಲ್ ಪ್ರೈಸ್ 610, ಹಾಫ್ ಲೀಟರ್ಗೆ 610 ರೂಪಾಯಿ. ಇದು ಎಳ್ಳೆಣ್ಣೆ ನೋಡಮ್ಮ, ಇದು ಎಷ್ಟು ಬೆಲೆ? ಇಲ್ಲಿ 582 ರೂಪಾಯಿ. ಎಲ್ಲ ಇದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಚೆನ್ನಾಗಿ ಬೇಯಲಿ ಇವಾಗ. ಇದು ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು 1/4 kg ಹಾಕಿದ್ರೂ ಪರವಾಗಿಲ್ಲ, ತೊಂದರೆನೇ ಇಲ್ಲ. ಹಾಕು ಇನ್ನೊಂದು ಸ್ವಲ್ಪ. ಮೆಂತ್ಯ ಅರ್ಧ kg ಅಷ್ಟು ಮೆಂತ್ಯ ಹಾಕಿದ್ದೀನಿ ನಾನು. ಅರ್ಧ kgಗೂ ಜಾಸ್ತಿ ಹಾಕಿದ್ದೀನಿ. ಹೌದು. ಹೌದು. ಶೈಲಿದು ಕೂದಲು ಎಷ್ಟು ಗಟ್ಟಿ ಇದೆ ಗೊತ್ತಾ? ಅಷ್ಟು ಬ್ಲ್ಯಾಕ್ ಇದೆ. ನಾನು ಅದನ್ನೇ ಹೇಳ್ತಾ ಇದ್ದೆ ಇವತ್ತು. ಏರ್ ಫುಲ್ ಹೊಂಟೋಗಿತ್ತು, ಶೈಲಿದು ಡ್ಯಾಮೇಜ್ ಆಗಿತ್ತು. ಇದೆಲ್ಲ ನಾನು ಆಯಿಲ್ ಮಾಡೋಕ್ಕೆ ಮೇನು ನನ್ನ ಮಗಳೇ.
ಅವಳಿಗೆ ಈ ಥರ ಏರ್ ಆಗಿಲ್ಲ ಅಂದರೆ ನನ್ನ ಏರ್ ಬಗ್ಗೆ ತಲೆನೇ ನನಗೂ ತುಂಬಾ ಗ್ರೋತ್ ಆಗಿದೆ. ಮಮ್ಮಿ ತೋರಿಸ್ಬೇಕಿತ್ತು. ಇಲ್ಲಿ ನೋಡಿ ಶೈಲಗಂತೂ ಫುಲ್ಲು ಬಿಡಿಬಿಡು ನಾನು ಬಿಟ್ಟಿದ್ದೀನಿ. ತಲೆ ಪಿನ್ ಹಾಕಿದಾಳೆ ಇಲ್ಲಿ ಮೇಲೆತ್ತಿ ಫುಲ್ಲು ಇಲ್ಲ ಆಗ್ಬೋದು ಈ ಸೈಡು ಮುಂದೆ ತುಂಬ ಚೆನ್ನಾಗಿ ನನ್ನೇರು ತೋರ್ಬಿಡ್ಬೇಕು. ಇದೆಲ್ಲ ಕಟ್ ಹೇರೆ ಮಮ್ಮ. ಹೌದು ಇರಲಿ ಬಿಡು. ನೋಡಿ ಇವಾಗ ಎಲ್ಲ ನಾನು ಹಾಕಿದ್ನೆಲ್ಲ ಫುಲ್ ಎಲ್ಲ ಚೆನ್ನಾಗಿ ಬೆಂದು ಮತ್ತು ನೋಡಿ ಈರುಳ್ಳಿ ಕೂಡ ಹೇಗಾಗಿದೆ ನೋಡಿ ಎಲ್ಲ ಕಪ್ಪಾಗಿದೆ ಸ್ವಲ್ಪ. ಇವಾಗ ನೀಟಾಗಿ ಎಣ್ಣೆ ಆಗಿದೆ ನೋಡಿ. ಇವಾಗ ಇದನ್ನ ಆಫ್ ಮಾಡಿಬಿಟ್ಟು ಬಸ್ಬಿಡಬೇಕು. ಇದು ಮತ್ತೆ ಆರಕ್ಕೆ ಬಿಡಬಾರ್ದು. ಇವಾಗಲೇ ಇದನ್ನ ಸ್ವಲ್ಪ ಇದೆಲ್ಲ ಒಂದು ಸೋಸ್ಲಿಕ್ಕೆ ಒಂದು ಜಾಲರಿ ಬಟ್ಲಿಗೆ ಹಾಕ್ಬಿಡ್ತೀನಿ ಮೇಲ್ಗಡೆ ಇದನ್ನು ತೆಗೆದು ಮತ್ತು ಎಣ್ಣೆ ಎಲ್ಲ ಸೋಸ್ಬಿಟ್ಟು ಮತ್ತೆ ಇದನ್ನು ಸೋಸ್ಕೋಬೇಕಾಗತ್ತೆ. ಇಲ್ಲಾಂದರೆ ಇದು ಹಾಗೆ ಬಿಟ್ಟರೆ ಆರಲಿ ಅಂತ ಮತ್ತು ಇದೆಲ್ಲ ಎಣ್ಣೆ ಎಳ್ಕೊಬಿಡುತ್ತೆ ನೋಡಿ ಇದೆಲ್ಲ. ಹಾಗಾಗಿ ಇವಾಗಲೇ ಬೇರೆ ಮಾಡಿಬಿಡ್ಬೇಕು ಬಿಸಿಲೆಣ್ಣೆ. ನೋಡಿ ಇವಾಗ ಫುಲ್ ಆಯಿಲೆಲ್ಲ ನಾನು ಬೇರೆ ಒಂದು ಪಾತ್ರೆಗೆ ಈ ಥರ ಸೋಸ್ಕೊಂಡಿದ್ದೀನಿ. ಯಾವುದೇ ಆಯಿಲ್ ಕೂಡ ವೇಸ್ಟ್ ಆಗಿರಲ್ಲ. ನಾವು ಏನು ಆಯಿಲ್ ಹಾಕಿರ್ತೀವಿ ಅದೇ ಆಯಿಲ್ ಇರುತ್ತೆ. ನೀಟಾಗಿ ನೋಡಿ ಇವಾಗ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಇದು ಈ ರೀತಿ ಇರಬೇಕು ಆಯಿಲ್. ಮತ್ತು ತಿಕ್ನೆಸ್ ಇಲ್ಲ, ತೆಳುವಾಗೇ ಇದೆ ಇದು ಆಯಿಲ್ ಬಂದು ನೋಡಿ ಹೀಗೇ ಇರಬೇಕು. ನಾವು ಅದನ್ನು ಹಾಕಿ ಸ್ವಲ್ಪ ಅರ್ಧಂಬರ್ಧ ಬೇಯಿಸ್ಕೊಳ್ಳೋದು, ಅದರಲ್ಲಿರೋ ನೀರಿನ ಅಂಶ ಆದರೆ ಚೆನ್ನಾಗಿರೋ ಈ ರೀತಿ ಇರಬೇಕು. ಈ ಥರ ನೋಡಿ ತೆಳ್ಳಗೆ ಮತ್ತು ಆಯಿಲ್ ಕಲರ್ ನೋಡಿ ಕಾಣಿಸ್ತಿದೆಲ್ಲ ಹೀಗೇ ಇರಬೇಕು. ಬೇಕು ಅಂದರೆ ನೀವು ಇದನ್ನು ಒಂದು 2 ನಿಮಿಷ ಇದನ್ನು ಮತ್ತೆ ಕುದಿಸ್ಕೋಬೋದು ಎಣ್ಣೆನ. ಯಾಕೆಂದರೆ ಇದರಲ್ಲಿ ನೀರಿನ ಅಂಶ ಏನಾದ್ರು ಇದ್ದರೆ ಕ್ಲೀನಾಗಿ ಎಲ್ಲ ನೀರಿನ ಅಂಶ ಹೋಗಿ ಗೊತ್ತಾಗೋಗುತ್ತೆ ನಮಗೆ. ಇದು ಮಳ್ಳಬೇಕಾದ್ರೆ ಕುದಿಬೇಕಾದ್ರೆ ಗೊತ್ತಾಗೋಗುತ್ತೆ ಇದರಲ್ಲಿ ನೀರಿನ ಅಂಶ ಇದೆಯೋ ಅಥವಾ ಇಲ್ವೋ ಅಂತ ಹೇಳ್ಬಿಟ್ಟು ನಾನು ಈ ಪಾತ್ರೆ ಕೂಡ ನೀಟಾಗಿ ಸೋದಿಸ್ಕೊಂಡಿದ್ದೀನಿ ನೋಡಿ. ಇವಾಗ ಬರೀ ಯಾವ ಥರ ಎಣ್ಣೆ ಮಳ್ತಾ ಇದೆ, ಇದರಲ್ಲಿ ಯಾವುದೇ ನೀರಿನ ಅಂಶ ಇಲ್ಲ ನೋಡಿ. ನಾನಿಲ್ಲಿ ಎಲ್ಲ ಹಾಕಿದ್ದೀನಿ ನೋಡಿ ಯಾವ ರೀತಿ ಡ್ರೈ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ. ಎಲ್ಲ ಪುಡಿ ಪುಡಿ ಆಗ್ತಿದೆ ನೋಡಿ ಎಣ್ಣೆಲಿ. ಈ ರೀತಿ ಬೇಯಿಸ್ಕೋಬೇಕು ಎಲ್ಲ. ಈ ರೀತಿ ಪುಡಿ ಪುಡಿ ಆಗೋವರೆಗೂ ನಾವು ಇದನ್ನು ಬೇಯಿಸೋದ್ರಿಂದ ಇದರಲ್ಲಿರೋ ಅಂಥದ್ದು ಎಲ್ಲ ರಸ ಎಲ್ಲ ಅದರಲ್ಲಿ ಬಿದ್ದು ಅದು ಕೂಡ ಎಲ್ಲ ನೀಟಾಗಿ ಸುಂಡಿರುತ್ತೆ ನೋಡಿ. ಹೀಗಿದೆ ಎಷ್ಟೆಲ್ಲ. ಹೌದು ಇಲ್ಲಿ ನೋಡಿ ಹೇಗಾಗಿದೆ. ಇವಾಗ ಇದೆಲ್ಲ ಈಚೆ ಹಾಕೋದು ಅಷ್ಟೇ. ಇದನ್ನು ಬೇರೆ ತೆಗೆದಿಟ್ಟಿದ್ದೀನಿ. ಮತ್ತು ಇದು ಮೇಲೆ ತೆಗೆದ್ಮೇಲೆ ಎಣ್ಣೆ ಏನಾದರೂ ಇದ್ದರೆ ಕೆಳಗಡೆ ಸಿಗುತ್ತೆ ನಮಗೆ. ಅದನ್ನು ಮತ್ತೆ ಸೋದಿಸ್ಕೊಳ್ತೀನಿ ನಾನು. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರುವಂಥ ಒಂದು ಆಯಿಲು ನೋಡಿ ಮತ್ತೆ ಸುಡ್ತಾ ಇದೆ ಅಲ್ವಾ. ಇದರಲ್ಲಿ ಯಾವುದೇ ನೀರಿನ ಅಂಶ ಇಲ್ಲ. ಒಂದು ಸರಿ ಈ ಥರ ಸುಡಿಸ್ಕೊಬಿಡಿ, 1-2 ನಿಮಿಷ ಏನಾಗಲ್ಲ. ಮತ್ತು ಇದನ್ನು ಬೇರೆ ವೀಡಿಯೋಲ್ಲೇನು ಹೇಳಲ್ಲ, ಇವಾಗಲೇ ಯಾವ ಥರ ಅಪ್ಲೈ ಮಾಡೋದಂತ ಕೂಡ ಹೇಳ್ತೀನಿ. ಇದನ್ನು ನೀವು ಬೆಳಗ್ಗೆ ಟೈಮ್ ಏನಾದರೂ ತಲೆ ಸ್ನಾನ ಮಾಡಬೇಕಾದ್ರೆ ಒಂದು 3 ಗಂಟೆ ಟೈಮ್ಗಿಂತ ಮುಂಚಿತವಾಗಿ ಈ ಎಣ್ಣೆನ ಹಚ್ಚೋಕ್ಕೆ ಮುಂಚೆನೇ ಸ್ವಲ್ಪ ಬಿಸಿ ಮಾಡಿ ಬೆಚ್ಚಗೆ ಮಾಡಿಕೊಂಡು ನೀಟಾಗಿ ಹಾಕಿ ಮಸಾಜ್ ಮಾಡಿ. ನಾವು ಕೂದಲಿಗೆ ಹಚ್ಚೋದಕ್ಕಿಂತ ಎಲ್ಲ ನಾವು ಸ್ಕಾಲ್ಪ್ಗೆ ನೀಟಾಗಿ ಹಾಕಿ ಚೆನ್ನಾಗಿ ಸ್ವಲ್ಪ ಯಾರಾದರೂ ಮಸಾಜ್ ಮಾಡಿಕೊಡೋದಿದೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಚೆನ್ನಾಗಿ ಹಾಕಿ ಆಯಿಲ್ನ ಒಂದು 3 ಅವರ್ ಬಿಟ್ಟು ತಲೆ ಸ್ನಾನ ಮಾಡಿ. ನೀವೇನು ಶಾಂಪು ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡಿ ನೀಟಾಗಿ ಮತ್ತೆ ತಲೆಯಲ್ಲಿ ಆಯಿಲ್ ಇಲ್ಲದ ರೀತಿಲಿ ವಾಶ್ ಮಾಡಿ. ಮತ್ತು ವಾರದಲ್ಲಿ 2 ದಿನ ಅಪ್ಲೈ ಮಾಡಿ. ನೀವು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದು ತಿಂಗಳವರೆಗೂ ಒಂದಿನ ಬಿಟ್ಟು ಹಚ್ಕೊಂಡು ಬನ್ನಿ. ನಿಮಗೆ ಏರ್ ಫಾಲ್ ಆಗ್ತಿದ್ರೆ ಬೇಗನೆ ನಿಮಗೆ ರಿಸಲ್ಟ್ ಬಂದುಬಿಡುತ್ತೆ. ಒಂದು 2-3 ಸರಿ ಹೆಚ್ಚೋದ್ರಲ್ಲೇ ಎಷ್ಟೇ ಏರ್ ಫಾಲ್ ಆಗ್ತಿದ್ರು ಕೂಡ ಕಡಿಮೆ ಆಗುತ್ತೆ. ಓಕೆ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಮನೇಲೂ ಕೂಡ ಇದೇ ರೀತಿ ಆಯಿಲ್ ಮಾಡ್ಕೊಳ್ಳಿ, ನಿಮ್ಮ ಏರ್ನ ಚೆನ್ನಾಗಿ ಉಳಿಸ್ಕೊಳ್ಳಿ. ಓಕೆ, ಬಾಯ್.